ನಿನ್ನ ಹೊರತಾಗಿ ನನಗೆ ಬೇರೆ ಯಾರು ಗತಿ? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆ. ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಅಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನದಿಂದ ಅಪಮಾನಿತರಾದರು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆ 2 ದಿನಗಳಾದರೂ ಸುಖವಾಗಿ ನೋಡವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಇವಳೇಗೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಶಾಂತೆ ಶಾಂತೆ ವರದಿನಳಾಗಿ ವರಪತ್ನಿಯಾಗಿ ಬರದುಲೆ ಶಾಂತೆ ಕಾಂತೆ ವರದಿನಳಾಗಿ ವರಪತ್ನಿಯಾಗಿ ಬರದುಲೆ ಪಾಂಡು ಪುತ್ರರ ಪತ್ನಿಯಾಗಿ ನೀನು ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಂದದಿಂದ ನಿನ್ನ ಬಿಡುಕೋಪವನ್ನು ಬಿಡುಕೊಂಡ ಮಂದಿ ಕೋಮಲ ನೀಯೇ ಬಿಡುಕೋಪವನ್ನು ಬಿಡುಕೋನವನ್ನು ಕೋಮಲ ನೀಯೇ ಶಾಂತೆ ಗಾಂಧೆ ವರದಿನಳಾಗಿ ವರ ಪತ್ನಿಯಾಗಿ ಮರುಗುಲೆ ಕೇಳೆ ಮರುಗುವೆ ಕೇಳೆ. ಹೇಗೆ ಪಾಂಚಾಲಿ ಇಷ್ಟೊಂದು ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಪಾಂಚಾಲಿ ಅಳುವಿಗೆ 1 ಅಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನಪಡಿಸಿ ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತಿಕಾರವನ್ನು ಕೊಡಿ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ನಿರಾಶೆ ಬೇಕು. ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಡವಾಗಿಟ್ಟು ಸೋಲುವಂತೆ ಋಷಿಗಳ ಆಜ್ಞೆ ಮಾಡಿದಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ 1 ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಅದಿರಲಿ ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸು ಎಂದು ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಂಡಿದ್ದೇನೆ. ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ಈ ರೀತಿ ಚಿಂತಿಸಿರುವೆ ತನ್ನನ್ನು ತಿಳಿಸಬಾರದೆ? ತಿಳಿಸುವೆನು. ಅದರಿಂದಾಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕ. ಅದು ಹಿಂದಿನ ಮಾತು ಪಾಂಚಾಲಿ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳು. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದು. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು. ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸುವರು. ಇನ್ನೇನು ಇಷ್ಟರಲ್ಲಿ ಸಂಧಿಯಾಗುವುದು. ಆಗಲಾದರೆ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಗೋಪಿಕಾಂಗನೆಯರ ವಿಲಾಸ ವಿಭ್ರಮೆಯಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮೊರೆಯುವುದು ಸಹಜ. ದ್ವಾರಕ್ಕಿಂತ ಹಿಂತಿರುಗುವಾಗಲೇ ಹೀಗಾಗಬಹುದು ನಾನು ಭಾವಿಸಿದನು. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು ಉತ್ತರ ಕೊಟ್ಟೆ ಪಾಂಚಾಲಿ? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಬು ಪಾಂಚಾಲಿ ಬಾಬು, ಬಾ ಈ ಶುಭ ಸಂಚಾರಕ್ಕೆ ತನ್ನ ತೊಡೆಯನ್ನು ಅಲಂಕರಿಸು. ಆಹಾ, ನೀವು ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಡಿಸಿದ ಹೊರತು ನಾನು ನಿಮ್ಮ ತೊಡೆಯನ್ನು ಅಲಂಕರಿಸುವುದಿಲ್ಲ. ಖಂಡಿತವಾಗಿ ಕಟ್ಟಿಸು ಬಾ. ಆಹಾ, ಕಟ್ಟಿದ ಮೇಲೆ ಕುಳಿತುಕೊಳ್ಳುವೆನು. ಗುಂದಿ ಮೇಲೆ ಕಟ್ಟಿಸುವೆನು. ಇಲ್ಲ, ಕಟ್ಟಿದ ಮೇಲೆ ಕುಳಿತುಕೊಳ್ಳುವೆನು. ಜಾಣೆ ಮುದ್ದಾಡುವೆನು ಬಾಲೆ, ಜಾಣೆ ಮುದ್ದಾಡುವೆ
ಮರೆಯುವುದೇನೆ ಮಾಡಿದ ಪ್ರತಿಜ್ಞೆಯ ಮರೆಯುವುದೇನೆ ಚಿಂತಿಸಬೇಡ ದೃಪದ ಕುವರಿಯೇ ಚಿಂತಿಸಬೇಡ ದೃಪದ ಕುವರಿಯೇ ಭೀಮನ ಪ್ರೀತಿಯ ರಾಣಿಯು ನೀನು ಭೀಮನ ಪ್ರೀತಿಯ ರಾಣಿಯು ನೀನು ಜಾಣೆ ಮುಂದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ರಾಣಿಯು ನೀನು ಭೀಮನ ಪ್ರೀತಿಯ ರಾಣಿಯು ನೀನು ಜಾಣೆ ಮುದ್ದಾಡುವೆನು ಬಾರೆ ಗುರುಕುಲ ಅದಮರ ರಣದೊಳು ಕೊಲ್ವೆ ಗುರು ವಂಶವನೇ ನಾಶವಗೈವೆ ಗುರುಕುಲ ಅದಮರ ರಣದೊಳು ಕೊಲ್ವೆ ಗುರು ವಂಶವನು ನಾಶವಗೈ ಚಿಂತಿಸುವೇಕೆ ದೃಪದ ಕುವರಿಯೇ ಚಿಂತಿಸುವೇಕೆ ದೃಪದ ಕುವರಿಯೇ ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ ಜಾಣೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ರಾಣಿಯು ನೀನು ಭೀಮನ ಪ್ರೀತಿಯ ರಾಣಿಯು ನೀನು ಜಾಣೆ ಮುದ್ದಾಡುವೆನು ಬಾರೆ ನನ್ನ ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ ಬಾಬು ಪಾಂಚಾಲಿ ಬಾಬು ನೀನು ನಮ್ಮನ್ನೇ ಕದರವಾಡುವುದರಲ್ಲಿ ನಿನ್ನ ಚತುರತೆ ಏನೆಂದು ನೀನು ತಿಳಿಸಿದೆ ಪ್ರಾಣೇಶ್ವರ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ರಮತೆಯ ಮನಗೆ ಪ್ರಾಣೇಶ್ವರ ರಮತೆಯ ಮನಗೆ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಾಣೇಶ್ವರ ಆಗ ಚೆಲ್ಲುತ್ತ ಸೇರುವೆ ಇನ್ನು ಸಮಯವಿದೆ ಚೆಲ್ಲುತ್ತ ಸೇರುವೆ ಚೆಲ್ಲುತ್ತ ಸೇರುವೆ ಸಮಯವಿದೆ ನೆನಪಿದೆಯೇ ಈ ಹಿಂದೆ ಒಂದು ದಿನ ನೀವು ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ನೋಡಿ ಗುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದ್ರಿ ಮತ್ತು ಇನ್ನು ಏನೇನೋ ಸಂಭವಿಸಿದ್ರಿ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿದ ಪಾಂಚಾಲಿ ಕೊಟ್ಟಿದ ಮಾತನ್ನು ತಪ್ಪುವುದಲ್ಲ ಈ ಭೀಮಸೇನ ಹೇಳುವುದು ಮಾತ್ರವಲ್ಲ ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ ಸುಮ್ಮನೆ ಇಚ್ಛಿದರೆ ಏನಾಯಿತು ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕರಲ್ಲವೇ ಅದು ಇಂದಿನ ಮಾತು ಪಾಂಚಾಲಿ ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ
ಯುದ್ಧವನ್ನು ಬಯಸುವವರು ಶಾಂತಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಅತಿ ಆತುರದಿಂದ ನಿರೀಕ್ಷಿಸುತ್ತೇನೆ. ಧರ್ಮಪುರಾಯಣದಲ್ಲಿ ಯುಧಿಷ್ಠನು ದುರುಳ ದುರ್ಯೋಧನ ಅನಂತ ತಪ್ಪು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ಯಾಕೆ ರೋದಿಪೆ ಕರುಣೆ ಮಣಿಯಲ್ಲಿ ಯಾಕೆ ರೋದಿಪೆ ಏಕೆ ರೋದಿಪೆ ಕರುಣೆ ಮಣಿಯಲ್ಲಿ ಏಕೆ ರೋದಿಪೆ ಬಿಡ ಬಿಡ ನಿನ್ನಯ ಅಳಲ ಮನೆಯ ದುರ್ಲರ ಒಡಲ ನಿನ್ನಯ ಅಳಲ ಮನೆಯ ದುರ್ಲರ ಒಡಲ ಮಗ್ಗಿಸುವೆ ಮತಾಂತರ ಮಗ್ಗಿಸುವೆ ಮತಾಂತರ ಮಕ್ಕಳಾಗಿ ನೀ ಬಿಡು ಬಿಡು ಚಿಂತೆಯ ಮಕ್ಕಳಾಗಿ ನೀ ಬಿಡು ಬಿಡು ಚಿಂತೆ ಏಕೆ ರೋದಿಪೆ ಕರುಣೆ ಮಣಿಯಲ್ಲಿ ಏಕೆ ರೋದಿಪೆ ಅಗ್ರಜನಾಜ್ಞೆಯ ಮೀರಿ ಶೀಲದಿ ಕುರುಪುರ ಸೇರಿ ಅಗ್ರಜನಾಜ್ಞೆಯ ಮೀರಿ ಶೀಲದಿ ಕುರುಪುರ ಸೇರಿ ಬಂಧಿಸುವೆ ಮತಾಂತರ ಬಂಧಿಸುವೆ ಮತಾಂತರ ಮಕ್ಕಳಾಗಿ ನೀ ಬಿಡುಗೊಳಿಸಿ ಏಕೆ ರೋದಿಪೆ ಕರುಣೆ ಮಣಿಯಲ್ಲಿ ಹೇಗೆ ರೋದಿಪೆ ಹೇಗೆ ರೋದಿಪೆ ಹೇಗೆ ರೋದಿಪೆ ಭೀಮಸೇನನ ಸಂಧಿಯ ವಿಚಾರವನ್ನು ತಿಳಿದು ಸಿಂಹದ ಗರ್ಜಿಸಿದೆ ಗರ್ಜಿಸುತ್ತಿರುವನು. ಅವನನ್ನು ಸಮಾಧಾನಪಡಿಸಲು ನಿನ್ನನ್ನು ಬಿಟ್ಟು ಇನ್ಯಾರಿಂದಲೂ ಸಾಧ್ಯವಿಲ್ಲ ಅಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಿಬಿಡನು. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ದಾಸವೃತ್ತಿಯನ್ನು ಪಾಂಡವರ ಕಳಂಕವೆಂದು ಅನುಭವಿಸುವರು. ದರಿದ್ರ ಭಿಕ್ಷುಕರಂತೆ ಕಂಡ ಮನೆಯ ಬಾಗಿಲಲ್ಲಿ ಸಂಧ್ಯಾಚೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಬೆಳೆದಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ನಾನು ಮಾತ್ರ ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನಾಗಲೇ ಇಡೀ ಕುರುಕುಲ ನಾಶ ಮಾಡಬಲ್ಲೆ. ನೀವು ಸಂಧ್ಯಾ ಪ್ರಸ್ತಾಪದ ತೊಡಗಿರಿ, ನನ್ನ ತೋಜನ ನಾನು ಮಾಡುವೆನು. ಬಯಸುವುದನು ಜಿತ ದುಡುಕಿ ಸಮರ ಬಯಸುವುದನು ಜಿತ ಬಿಡುಗೋಪವ ಮನದಿ ಅನುಜ ಬಿಡುಗೋಪವ ಮನದಿ ಒಡದಿ ಪಂಚಾಲಿಯ ತಿರುಮುಡಿ ಶಾಪವು ನರಳಿಸದಿರುವುದೇ ಒಡದಿ ಪಾಂಚಾಲಿಯ ತಿರುಮುಡಿ ಶಾಪವು ಸಂಜಾತರ ನರಳಿಸದಿರುವುದೇ ತಾಳಿದವನು ಮುಂದೆ ಬಾಳಿಹನು ಎಂಬ
ತಾಳಿದವನು ಮುಂದೆ ಬಾಳಿಹನು ಎಂಬ ಹಿರಿಯರ ವಾಣಿಯ ಮರೆಯುವುದನು ದಿನ. ಹಿರಿಯರ ವಾಣಿಯ ಮರೆಯುವುದನು ಚಿತ. ಬಿಡುಗೋಪವ ಮನದಿ ಅನುಜ ಬಿಡುಗೋಪವ ಮನದಿ. ಭೀಮಸೇನ, ಕೋಪ ಮಾಡಬೇಡ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಇಷ್ಟೊಂದು ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದನ್ನು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುತ್ತಿಲ್ಲವೇ? ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಅವನನ್ನು ಮಾತನ್ನು ಮೀರಿ ಯುದ್ಧವನ್ನು ಮಾಡುವುದು ಸರಿಯಲ್ಲ ಅಣ್ಣ. ಏನ ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ ದೇವಿ ಶಾಂತಿಯ ತಾಳು ಪ್ರಿಯೆ. ಪಾಂಚಾಲಿ ಶಾಂತಿಯ ತಾಳು ಪ್ರಿಯೆ. ದೇವಿ ಶಾಂತಿಯ ತಾಳು ಪ್ರಿಯೆ. ಪಾಂಚಾಲಿ ಶಾಂತಿಯ ತಾಳು ಪ್ರಿಯೆ. ಪಾಂಚಾಲಿಯೇ ಕೋಪದ ಜ್ವಾಲೆಗೆ ದೇವಿ ಪ್ರಬಲ ಪಾಂಚಾಲಿಯೇ ನಿನ್ನ ಕೋಪದ ಜ್ವಾಲೆಗೆ ಪಾಂಚಾಲಿಯೇ ನಿನ್ನ ಕೋಪದ ಜ್ವಾಲೆಗೆ ಕುರುಕೊಂಡವರಲ್ಲಿ ಸಮರವೇ ಸಾರಿದ. ಕುರುಕೊಂಡವರಲ್ಲಿ ಸಮರವೇ ಸಾರಿದು. ದೇವಿ ಶಾಂತಿಯ ತಾಳುವಿಗೆ. ಪಾಂಚಾಲಿ ಶಾಂತಿಯ ತಾಳುವಿಗೆ. ದ್ರೌಪದ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದೇ ಆದರೆ ಮುಂದೆ ಆಗುವ ವಿಚಾರಕ್ಕಾಗಿ ನಾವು ದುಃಖಪಡಬೇಕಾಗುತ್ತದೆ. ಅದಕ್ಕಾಗಿ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು ದೇವಿ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣಕೂಟ ವಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲಿ ಅಪಮಾನ ಕೀಡು ಮಾಡುವಿರೋ ಎಂಬುದೇ ನನ್ನ ಚಿಂತೆಯಾಗಿದೆ. ಏನೀ ಕೋಲಾಹಲ? ಹೋಗುವೆನು. ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವಿಲ್ಲ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದೋ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ಏನಾಗುತ್ತಾ ಇತ್ತಲೇ ಬರುತ್ತೆ. ಅಣ್ಣ, ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಬೇಕು ದೇವ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು ದೇವ? ಹೋದವರಾರು?
ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿ ನಡೆಯಿತೆ ದೇವ. ಓ, ನಡೆಯಿತು ಧರ್ಮನಂದನ. ಪಾಂಚಾಲಿ, ಪಾಂಚಾಲಿ, ನಾನಿನ್ನು ಹೋಗುವೆನು. ಅವರಿತ್ತೋಚಿದನ್ನು ಅವ್ರು ಮಾಡಲಿ, ನಾನು ಇಚ್ಛೆ ಬಂದ ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿಯುವುದು. ಪರಮಾತ್ಮ, ಮುಂದೆ ಏನಾಯಿತು ದೇವ? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಆ ದುರುಳ ದುರ್ಯೋಧನ ಆತನೂ ಸಹ. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತು ನನಗೆ ಬೇಡ. ಈ ಸಂಧಿ ನನಗೆ ಒಪ್ಪದು ಒಪ್ಪದು ಒಪ್ಪದು. ಅಗ್ರಜನ ಆಜ್ಞೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಓ, ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮ? ಕೃಷ್ಣ, ಈಗ ತಿಳಿದು ನಿನ್ನ ಅಭಿಮತ. ಅಜ್ಞಾತದ ವಸರ ನೆಪದಲ್ಲಿ ಅರ್ಜುನನ ಕೈಗೆ ಬೆಳೆತೊಟ್ಟನು. ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸ ಸಿದ್ಧವಾಗಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಕೋಪ ಬೇಕೆ? ನಿಲ್ಲಯ್ಯ, ನಿನಗಿಷ್ಟೊಂದು ಅಸಹನೆ ಏಕೆ ಭೀಮ? ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಸ್ವಾಭಿಮಾನ ಶೂನ್ಯತೆಯೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು ದೇವ? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ದೇವ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಆ ಮೊದಲಾದ ದುರುಳ ದುರ್ಯೋಧನ ಆತನೂ ಸಹ ಒಪ್ಪಿದನು. ಇನ್ನು ನನಗೇನು ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನೆ ಹೆಚ್ಚಾಯಿತು. ಅದನ್ನು ಚೆನ್ನಾಗಿ ಸಾಧಿಸಿದರೆ ಸಹೋದರರೇ, ಆ ಪೌರುಷ ಪುರಸ್ಕಾರವನ್ನು ನೀವೇ ಭಜಿಸಿರಿ. ಅದರಲ್ಲಿ ಈ ಭೀಮಸೇನನು ಯಾವುದೇ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಜ್ಞಸೇನಿ, ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಣ ತೀರಿಸಿಕೊಳ್ಳುವೆನು. ಭೀಮ, ನಿಲ್ಲಯ್ಯ. ನೀನು ನಿಜವಾಗಿಯೂ ಇಡಂಬಾಪತಿಯೇ ಸರಿ. ಇಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸುಮ್ಮನೆ ನನ್ನ ಕಾಡಬೇಡ ಕೃಷ್ಣ. ಈ ಸಂಧಿಯನ್ನು ಒಪ್ಪದು ಒಪ್ಪದು ಒಪ್ಪದು. ಭೀಮ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಇದು ಸಂಧಿಯಲ್ಲ. ಏನು ಕೃಷ್ಣ ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲ್ಲಿಯೇ ಹೇಳಿಬಿಡು. ಇಲ್ಲ ಭೀಮ, ನೀನು ಕೈಕಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಇದು ಪರ್ಯಾಸವೇ ಕೃಷ್ಣ? ಪರ್ಯಾಸವಲ್ಲ ಭೀಮ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಇದೋ ನಿನ್ನ ಪ್ರತಿಜ್ಞೆಯಂತೆ ಕುಳಿತುಕೊಳ್ಳುವೆನು. ವ್ಯಾಘ್ರಸೇನಿ, ಬಿಡಯ್ಯ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದುಕೋ. ಭೀಮ, ಸಂಧಿಯನ್ನು ವ್ಯಾಘ್ರಸೇನಿ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರ್ಯಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತಿಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಅಬ್ಬಾ, ಈಗ ನಿರ್ಭಯವಾಯಿತು. ಈಗ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಆ ದಿನ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಕಾರ್ಯವನ್ನು ಮಾಡಿದವರು ಮತ್ತಿನ್ಯಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರು ಆ ದುರಂಕಾರಿಗಳು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞಾಪಿಸಿದನು.
ದುರಾಚಾರಿಯಾದ ದುಶ್ಯಾಸನನು ನಡೆಸಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ಯಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಭಿಮಾನ ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಮಿಗಿಲಾಗಿ ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದರೆ ಆ ಕುನ್ನಿ ಕೌರವ. ಅಷ್ಟು ಮಾತ್ರವಲ್ಲ ಭೀಮ, ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರವನು ಇಡಂಬಾಪತಿಯೇ ಕೇಳು. ದುಡುಕುತ್ತ ನುಡಿದ ಕೌರವನು ಇಡಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡೆದು ಭೀಮನಿಗೊಂದು ಮೂರನ್ನು ಬಿಡಲು. ಐವರಿಗೈದು ಗ್ರಾಮವ ಕೊಡೆದು ಭೀಮನಿಗೊಂದು ಮೂರನ್ನು ಬಿಡಲು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಲ್ಲ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಲ್ಲ. ತೊಡುಗುತ್ತ ನುಡಿದ ಕೌರವನು ಇಡಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. ನೀವು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ವೀರರತಿಕರ ಆಸ್ಥಾನದಲ್ಲಿ ಎಂದು ಹೇಳಿದನು. ಈ ಪರಮಾತ್ಮ, ಈ ಸಂದೇಹಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಾನು ಯುದ್ಧವನ್ನು ಅಪೇಕ್ಷಿಸಿದವನಲ್ಲ. ಶಾಂತಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದೆನು ದೇವ. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಅರ್ಜುನ, ನನ್ನ ಕೈಗಳನ್ನು ಬಿಚ್ಚು. ಪರಮಾತ್ಮ, ನೀವಾದರೂ ನನ್ನ ಕೈಗಳನ್ನು ಬಿಚ್ಚಿ. ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಆರ 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 ಮಾಡದೆ. ಎಲ್ಲಿ ನನ್ನ ಗದೆ? ಈಗ ಎಲ್ಲರೂ ಕೇಳಿದ್ರೆ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ವಂಶದಿಂದ ಜನಿಸಿದ್ದೇ ಸತ್ಯವಾಗಿದ್ದರೆ, ವೀರ ಮಾತೆಯಾದ ಕುಂತಿದೇವಿಯ ಸ್ಥಾನ ಪೂರ್ಣ ಮಾಡಿದ್ದು ಸತ್ಯವೇ ಆಗಿದ್ದರೆ, ನಾಳೆ ನಡೆಯುವ ಯುದ್ಧದಲ್ಲಿ ಆ ಕೌರವರ ಮುಂದೆ 99 ಮಂದಿ ತಡೆಬಡಿದು ಆ ದುಶ್ಯಾಸನ ವಕ್ಷಸ್ಥಳವನ್ನು ಪಾಂಚಾಲಿ, ನಿನ್ನ ಈ ಬಿಡುಮುಡಿ ಕಟ್ಟಿಸುವೆನು. ನಂತರ ಆತನ ರಾಜ ಕಿರೀಟವನ್ನು ತಂದು ನನ್ನ ಕೈದ ಪುಡಿ ಪುಡಿ ಮಾಡಿ ಆತನ ರಾಜ ಕಿರೀಟವನ್ನು ನನ್ನ ಕಾಲಗಳಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗದು ಭಯಂಕರ ನರಕವೇ ಪ್ರಾಪ್ತವಾಗಲಿ. ದುರ್ಳ ಕೌರವರನ್ನು ಮರಣಗೊಳಿಸದೆ ತರೆಯಲ್ಲಿರಲು ಬಿಡುತ್ತೇನೆ. ದುರ್ಳ ಕೌರವರನ್ನು ಮರಣಗೊಳಿಸದೆ ತರೆಯಲ್ಲಿರಲು ಬಿಡುವನೆ. ರಣದಲ್ಲವರ ರಕ್ತಪಾನ ಮಾಡದಿರುವನೆ. ರಣದಲ್ಲವರ ರಕ್ತಪಾನ ಮಾಡದಿರುವನೆ. ಪತ್ನಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಮೆಟ್ಟಿಕೊಳ್ಳುವೆ. ಪತ್ನಿ
ಮುಡಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದದ ಮೆಟ್ಟಿಕೊಳ್ಳುವೆ, ಗರ್ಭದ ಕೊಡೆ ಕಟ್ಟಿದವರ ಕೊಟ್ಟಿಕೊಳ್ಳುವೆ. ಗರ್ಭದ ಕೊಡೆ ಕಟ್ಟಿದವರ ಕೊಟ್ಟಿಕೊಳ್ಳುವೆ, ಗರೆಯಲು ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡುತ್ತಿರುವೆನೆ. ರಣದಳವರ ರಕ್ತಪಾನ ಮಾಡದಿರುವರೆ. ಪರಮಾತ್ಮ ಇಲಕ್ಕಿನ ಪಾದವೇ ಸಾಕ್ಷಿ. ಪರಮಾತ್ಮನು ಹೇಳಿದ ಸ್ಥಾನವಿದೆಯಲ್ಲವೇ? ಹೇ ಭಗವಾನ್ ಭಾಸ್ಕರ, ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಸಪ್ತಾಸ್ವರರಥ ಮಹಾರೋಢಂ ಶ್ವೇತ ಪದ್ಮಾಧರಂ ತಂ ಸೂರ್ಯಂ ಪ್ರಣಮಾಮಹೇ. ಸೂರ್ಯದೇವಂ ಪ್ರಣಮಾಮಹೇ. ಹರಿಯಲಾಗದ ಘೋರ ದೇಹದ ಮುಳಗಿದೆ. ಹರಿಯಲಾಗದ ಘೋರ ದೇಹದ ಮುಳಗಿದೆ. ಮನದ ನೋಡಿದ ಅಂಧಕಾರವ, ಮನದ ನೋಡಿದ ಅಂಧಕಾರವ ಎಂದು ನೀಗಿಸು ಭಾಸ್ಕರ. ನೀಗಿಸು ಭಾಸ್ಕರ. ಹರಿಯಲಾಗದ ಘೋರ ಸಂದೇಹ. ಬಂಧು ಬಾಂಧವ ಎಂಬ ಪಾತಕ್ಕೆ, ಬಂಧು ಬಾಂಧವ ಎಂಬ ಪಾತಕ್ಕೆ ಎಂದು ತಿಳಿಕೆ ನೊಂದಿರೇನ. ನೀಗಿಸೋ ಶೋಧನೆಯ ಗೈರದೆ, ಸೋದನೆಯ ಗೈಯದೆ ಶಾಂತಿ ನೀಡೋ ತಾಮಲಾಗ. ಹರಿಯಲಾಗದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ಕುಮಾರ ಕರ್ಣ, ನಾರಾಯಣ ನಮಃ. ಕರ್ಣ, ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ಯಾರು ತಾಯಿ ನೀನು? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಯಾರು? ಅರ್ಜುನನ ತಾಯಿ. ಅಮ್ಮ, ನಿನ್ನ ಪಾದಗಳಿಗೆ ನಮಸ್ಕರಿಸುವೆ ತಾಯಿ. ಕೀರ್ತಿಶೀಲನಾಗು ಕಂದ, ಕೀರ್ತಿಶೀಲನಾಗು. ಎಂಥ ಕೀರ್ತಿ ಅಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ,
ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುತನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕರುಣಯ ತೋರಿದೆ ಕುವರನ ಪೊರೆದೆ ಅಮ್ಮ ಕರುಣಯ ತೋರಿದೆ ಕುವರನ ಪೊರೆದೆ ಎಂದಿಗೆ ಹೀರುಣವ ತೀರಿಸಲಮ್ಮ ಅಮ್ಮ ಎಂದಿಗೆ ಹೀರುಣವ ತೀರಿಸಲಮ್ಮ ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ ಅಮ್ಮ 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 ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ ಮಗು ಅಮ್ಮನಾದಾಗ ಏನಂದನರಿ ಅಮ್ಮ ಮಗು ಅಮ್ಮನಾದಾಗ ಏನಂದನರಿ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುತನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಕರುಣಯ ತೋರಿದೆ ಕುವರನ ಪೊರೆದೆ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯಿ ಆಪ್ತಮ್ಯವೆನಿಸಿ ಜೀವವ ತೋರೆದೆ ಅಮ್ಮ ಆಪ್ತಮ್ಯವೆನಿಸಿ ಜೀವವ ತೋರೆದೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯಿ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯಿ ಐವರ ಮಹಾದೇ ನಿನಗೆ ಹುದೇ ಕೊರತೆ ಅಮ್ಮ ಐವರ ಮಾತೆ ನಿನಗಿರುವುದೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುತನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಫಲಿಸಿತಮ್ಮ ಅಮ್ಮ ನಾ ಹುಟ್ಟಿದ ಕೂಡಲೇ ಕುಮಾರ ಅಮ್ಮ ಕೀರ್ತಿಶೀಲನಾಗು ಮಗನೇ ಎಂತಹ ಕೀರ್ತಿಯಮ್ಮ ಅಮ್ಮ ನಾವು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾ ಮಾಡಿದ ಅಪರಾಧವು ಏನು ತಾಯಿ ಇಲ್ಲ ಕುಮಾರ ಅಮ್ಮ ಅಲ್ಲಿರುವ ಕುರುಂಬಗಳು ಅಲ್ಲಿರುವ ಜಾಚಾರ ಪ್ರಾಣಿಗಳು ನನ್ನನ್ನು ತಿನ್ನದೆ ಬಿಟ್ಟವಮ್ಮ ಕರ್ಣ ಕಾಡಿನಲ್ಲಿರುವ ಕ್ರೂರಂಬುಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಹುವವು ಹೀಗಿರುವಾಗ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡು ನಾ ಮಾಡಿದ ಅಪರಾಧವು ಏನು ತಾಯಿ ಈ ಪ್ರಪಂಚವೆಲ್ಲವೂ ಸೂತ ನೀಚ ಈನ ಕುಲದವನೆಂದು ಹೇಳುತ್ತಿರುವಾಗ ನೀನು ಒಂದೇ ಒಂದು ಮಾತಿನಿಂದ ನನ್ನನ್ನು ಪರಿಹರಿಸಬಹುದಾಗಿತ್ತು ನೀ ಏಕಮ್ಮ ನೀನು ಸುಮ್ಮನಾದೆ ತಾಯಿ ಹೋಗಲಿ ಬಿಡು ನೀ ನನ್ನ ಎತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾ ಪರಮ ಪಾಪಿ ಆಗಿವೆನಮ್ಮ ಎಷ್ಟು ದಿನಗಳ ಮೇಲಾದರೂ ಈ ಮಗನೆಂಬ ನಮ್ಮ ಮಮಕಾರವು ಬಂತಲ್ಲ ಈ ಉಪಕಾರ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಹೇಗೆ ತೀರಿಸಲಿ ಅಮ್ಮ ಕಂದ ಅಮ್ಮ
ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನದೇನಯ್ಯ ಕುಮಾರ ಅಮ್ಮ ಕರಿಗ ಅಮ್ಮ ಕುಮಾರ ಅಮ್ಮ ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನದೇನಯ್ಯ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಪರಿತಪಿಸಿ ನಾ ಬಂದೆನೋ ಕಂದ ಬಾರ ಮುನಿ ಮಂತ್ರದಿಂದ ಪಡೆದೆನು ನಿನ್ನ ಮುನಿ ಮಂತ್ರದಿಂದ ಪಡೆದೆನು ನಿನ್ನ ಲೋಕ ಪರಮಾನಕ್ಕೆ ನದಿಗೆ ಸೆದೆನು ಕ್ಷಮಿಸಬೇಡ ಲೋಕ ಪರಮಾನಕ್ಕೆ ನದಿಗೆ ಸೆದೆನು ಆರಾಧನೆ ಈ ಜನ್ಮದ ಈ ವೇದನೆ ಆರಾಧನೆ ಈ ಜನ್ಮದ ಈ ವೇದನೆ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾ ಬಂದೆನೋ ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನೀನು ಹೀಗೆಲ್ಲ ಮಾತನಾಡಬೇಡ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನಿಂತಿರುವ ಸತ್ಯವಾಗಿ ಹೇಳಿದನು. ನೀನು ಬದುಕಿರು ಎಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲು ಕಾತರನಾಗಿ ಓಡಿ ಬಂದಿರುವೆನು. ಬಾಲ್ಯದಿಂದಲೂ
ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿ ಕೊರಡಳು. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡುತ್ತಿರೋದು ನನಗೆ ಬಾಲಕನ ನನಗೆ ಶ್ರೇಯಸ್ಸರ ಸಾಯಿ. ನಾ ಹತಭಾಗ್ಯ ಕುಮಾರ. ನನ್ನ ಪಾಪಕ್ಕೆ ನೀನೇನು ಮಾಡಿವೆ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡ್ತಿರುವ ಆ ಪಾಂಡವರಲ್ಲವೇ ಸಕೃತಶಾಲಿಗಳು? ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕಮ್ಮ? ಬಿಡಮ್ಮ, ಚಿಂತೇನು. ಆದದ್ದು ಆಗಿ ಹೋಯಿತು ಕರ್ಣ. ಈಗಲಾದರೂ ಪಾಂಡರೊಡನೆ ಸೇರಿ ರಾಜಭಾರವನ್ನು ಮಾಡುವಂತೆ ಬಾ ಕಂದ. ಅಮ್ಮ, ನೀನು ವೀರಮಾತೆ. ಇದು ಅಮ್ಮ, ನೀ ವೀರ ಮಾತೆ. ನೀನು ಹೇಳಿ ತಾಯಿ, ಪರದಾತನು ನನ್ನನ್ನೇ ನಂಬಿ ಇದ್ದನು ಹೂಡಿರುವಾಗ ಆತನು ತೊರೆಯುವುದು ಧರ್ಮವೇ? ನಾಳೆ ಹುಟ್ಟುವ ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸಿರುವ ತಾಯಿ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳಿ ಮಾಡಿಸಿಕೊಡುವೆನು. ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಂಡು ಬೇಡಿಕೊಳ್ಳುತ್ತಿರುವೆನು. ಅಮ್ಮ, ಸೌಭಾತ್ರ ದಾನ ಮಾಡು ಕಂದ. ಇದರಲ್ಲಿ ನನ್ನ ತಪ್ಪೇನು ತಾಯಿ? ನೀನೇ ಹೇಳು ತಾಯಿ. ಈರ ಮಾತೆ, ನೀನು ಹೇಳು ತಾಯಿ. ಪರದಾತನು ನನ್ನನ್ನೇ ನಂಬಿ ಇದ್ದವನು ಹೂಡಿರುವಾಗ ಆತನು ತೊರೆಯುವುದು ಧರ್ಮವೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸುವೆ ತಾಯಿ. ವೀರ ಮಾತೆಯಾದ ನೀನು ಇಂತಹ ಸನ್ನಿವೇಶದಲ್ಲಿ ನೀನೇ ಹಿತಬೋಧೆಯನ್ನು ಮಾಡು ತಾಯಿ. ನಿಶ್ಚಯ ಕರ್ಣ, ನಿನ್ನ ಮಾತುಗಳು ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕುಮಾರ. ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರನ ಭಾವನೆ ನನ್ನ ಇರವಲ್ಲ, ನನ್ನ ತಪ್ಪೇನು ತಾಯಿ? ಕುಮಾರ, ನೀನು ಎಳೆತನದಲ್ಲಿ ನನ್ನ ಎಳೆತನದಲ್ಲಿ ನಿಷ್ಕರುಣೆಯಿಂದ ಸಾಕಿ ಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣವು ಮಮ ಪ್ರಾಣವೆಂದು ಹೇಳಿರುವಾಗ ಪಾಂಡವರ ಪ್ರಾಣಕ್ಕೆ ಭಯದಿಂದ ಬಂತಮ್ಮ. ಬಿಡಮ್ಮನ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರಿಗೆ ಕೇಳನ್ನು ಬಯಸುತ್ತಿರುವಾಗ ನಾನು ಹೇಗೆ ತಾನೇ ಭಯಪಡಿದ್ರಲ್ಲಿ ಕುಮಾರ? ಕರ್ಣ, ಅಮ್ಮ, ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣದಂತಹ ನೀಚನಲ್ಲ ತಾಯಿ, ನೀಚನಲ್ಲ. ಪೌರೇಶವರೆಗೂ ಹೋರಾಡಿ ಆತನಾಗಿಯೇ ಮುಡಿವೆನು. ಕುಮಾರ, ಉಳಿದಿದ್ದು ದಯವಿಚ್ಛೆ. ಕರ್ಣ, ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕರ್ಣ, ಅಮ್ಮ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸಿಕೊಡು. ಅಮ್ಮ, ಆಗಬಹುದು ತಾಯಿ, ಆದರೆ ಆ ಅರ್ಜುನನ್ನು ಮಾತ್ರ ಉಳಿಸಲಾರ ತಾಯಿ. ಅರ್ಜುನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಅಮ್ಮ, ಆ ಅರ್ಜುನನ್ನೇ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನ ಇರುವುದು ತಾಯಿ. ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿದರು. ನೀನ್ ಏಕೆ ಚಿಂತಿಸುವೆ ತಾಯಿ? ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನಾಡಿಸಿಕೊಳ್ಳಬೇಕು ಅಮ್ಮ. ಅದೇನು ಹೇಳುತ್ತಾಯಿ? ಈ ಕಾರಣದಂತಹ ನಿಂದೊಂದು ಮಾತನ್ನು ನಡೆಸಿಕೊಳ್ಳದ ಪಾಪಿ ಎಂದು ಬಯಸಿ ತಾಯಿ, ಸತ್ಯವಾಗಿ ನಡೆಸಿಕೊಳ್ಳಲು ಹೇಳುತ್ತಾಯಿ. ನಾಳಿನ ಯುದ್ಧದಲ್ಲಿ ಆಡೈತೆ ಎತ್ತ ಕರುಳಿನ ಬಾಧೆಯನು ನಾ ಬಲ್ಲಿ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಬಲ್ಲೆ, ಕಟ್ಟ ಕಡೆಯೋ ಕರ್ಮದಾದಿಗೆ ನಾ ಕಾಯಿರಬಲ್ಲೆ. ಈಗ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ ಜನನೀ.
ಕರ್ಣನ ಭಾಷೆಯ ಕೇಳಮ್ಮ ಸಂದೇಹವನು ಅಮ್ಮ ಹಿಡಿಯುವುದೊಂದೇ ಬಾಣದ ಗುರಿಯ ಕೊಡುವುದಿಲ್ಲ ಮತ್ತೊಂದ ಹಿಡಿಯುವುದೊಂದೇ ಬಾಣದ ಗುರಿಯ ಕೊಡುವುದಿಲ್ಲ ಮತ್ತೊಂದ ಮುಗಿಲೆ ಇಳಿದು ಬರಲಿ ಈ ದರೆಯ ಬಿರುದು ನಿಲ್ಲಲಿ ಅಮ್ಮ ಈ ಮುಗಿಲೆ ಇಳಿದು ಬರಲಿ ಈ ದರೆಯ ಬಿರುದು ನಿಲ್ಲಲಿ ಇಟ್ಟಾನೆ ತಪ್ಪೆ ನಮ್ಮ ನಿನ್ನಾನೆ ಸತ್ಯವಮ್ಮ ಬಿಡು ಚಿಂತೆಯ ಜನನೇ ಅಮ್ಮ ಕುಮಾರ, ದುರ್ಯೋಧನ ಹೀಗಲೀಗ ನೀನು ಕೆಟ್ಟಿ ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ಪುನಃ ತೊರಬೇಡವೆಂದು ವಾಗ್ದಾನ ಪಡೆಯಲಿ. ಪ್ರಪಂಚ ದೈವ ಎಲ್ಲ ಸಂಚು ಮಾಡಲಿ ಪೌರುಷವರೆಗೂ ಹೋರಾಡಿ ಆ ಸ್ವಾಮಿಗಾಗಿಯೇ ಮುಡಿಬೇದು. ಉಳಿದಿದ್ದು ದೈವವಿಚ್ಛೆ. ಅಮ್ಮ, ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ಹೋಗಿ ಬಾ ತಾಯಿಯೇ. ಅಮ್ಮ ಕುಮಾರ, ಎತ್ತ ತಾಯಿಯ ಪ್ರಥಮ ದರ್ಶನವು ಹಿಂಗಾಯಿತು. ಪುನಃ ನಿನ್ನ ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ ನನ್ನದ ಒಂದು ಮಾತನ್ನು ನಡೆಸಿಕೊಳ್ಳುವೆ ತಾಯಿಯೇ. ಹೇಳು ಕುಮಾರ. ಅಮ್ಮ, ಅದೇನು ಹೇಳು ಕಂದ. ಅಮ್ಮ, ಈ ಯುದ್ಧ ಮುಗಿಯವರೆಗೂ ಈ ಕರ್ಣನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೇ ಹೇಳಬೇಡ ತಾಯಿ. ಅಮ್ಮ, ದೈವವಸಾತು ಈ ಯುದ್ಧದಲ್ಲಿ ನಾನೇನಾದರೂ ಮಡಿದರೆ ಅಮ್ಮ, ಆ ಸತ್ಯಸಂಧನಾದ ಧರ್ಮರಾಯದಿಂದಲೇ ನನ್ನ ಉತ್ತರ ಕ್ರಿಯೆಯನ್ನು ಮಾಡಿಸಬೇಕೆಂದು ನಿನ್ನನ್ನು ಕಳೆಯಲ್ಲಿ ಬೆಳೆಯುತ್ತೇನೆ. ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಈ ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದವರು ಬೆದಕಿದರು ವ್ಯರ್ಥ. ಅಯ್ಯೋ ವಿಧಿ ಲೀಲೆಯೇ, ಎಂತಹ ಗಣಪತವಾಯಿತು ನಿನ್ನ ಲೀಲೆ. ವಿಧಾತನ ನಾಟಕ ಬಲ್ಲವರ್ಯಾರೋ, ಎಲ್ಲ ಮಾಯೆ ಮಾನವ ಜೀವ ಮೋಹ ಅಂಧಕಾರ, ಎಲ್ಲ ಮಾಯೆ ಮಾಯಾ ಜ್ವಾಲ. ವಿಧಿ ಗೈದ ಮೋಸದಿಂದ ಜಗದಿ, ವಿಧಿ ಗೈದ ಮೋಸದಿಂದ ಜನಯ ಬಾಳು ಕಣ್ಣೀರ ಜಗದಿ, ಜನಯ ಬಾಳು ಕಣ್ಣೀರ ಜಗದಿ, ದಿನಪನಾರು ಕಣ್ಣದೆ
ಪಾಲುಕರಾರೋ ದಿನಗಯಾದೆ ಕಣಗಾಡಿಸಯ ಕರ್ಮದ ಬಂಧನ ಕಣಗಾಡಿಸಯ ಕರ್ಮದ ಬಂಧನ ದಾರಿಯ ಕಾಣದ ಅಂದನ ತೆರನಾದೆ ದಾರಿಯ ಕಾಣದ ಅಂದದ ತೆರನಾದೆ ವಿಧಿಗೈದ ಮೋಸದಿಂದ ಜಗದೀನನಾದ ಜಗದಿ ವಿಧಿಗೈದ ಮೋಸದಿಂದ ಜಗದಿ ಜಗದಿಯೇ